ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಮತ್ತು ಧನ್ಯ ನಡುವೆ ಒಂದು ಬಿಗ್ಗೆಸ್ಟ್ ಫೈಟ್ ನಡೀತಾ ಇದೆ. ಅಡುಗೆ ಫೈಟ್ನಲ್ಲಿ ಗೆಲ್ಲೋರು ಯಾರು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಏನೆಲ್ಲ ಆಗ್ಬೋದು, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಮನೆ ಎರಡು ಪಾಲಾಗಿದೆ. ಈ ಕಡೆ ಕುಸುಮ ಅವರಂತೂ ತಾಂಡವ್ಗೆ ಸಖತ್ತಾಗಿ ಪಾಠ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಇದ್ದರೆ ತಾಂಡವ್ಗೆ ಮನೆ ಪಾಲಾಗಿರೋದೇ ಮರ್ತು ಹೋಗಿದೆ. ಭಾಗ್ಯನ ಬೆಡ್ ಕಾಫಿ ಕೇಳ್ತಿದ್ದಾರೆ. ಬಟ್ ನಂತರ ನೆನಪಾಗುತ್ತೆ, ಕುಸುಮ ಆಂಟಿ ಮನೆ ಪಾಲು ಮಾಡಿದ್ದಾರೆ, ಖಂಡಿತ ನನಗಿನ್ನು ಏನೂ ಕೂಡ ಸಿಗಲ್ಲ, ನಂದೇ ಬೇರೆ ಅವ್ರದ್ದೇ ಬೇರೆ ಅಂತ. ನಂತರ ಏನು ನನಗೇನು ಮಾಡ್ಕೊಳಕ್ಕೆ ಬರಲ್ವಾ, ಮಾಡ್ಕೊಳ್ಳೋಕ್ಕೂ ಬರುತ್ತೆ, ಜೊತೆಗೆ ಆನ್ಲೈನಲ್ಲಿ ಬುಕ್ ಮಾಡಿದರೆ ಎಲ್ಲ ಕೂಡ ಸಿಗುತ್ತೆ ಅಂತ ಅನ್ಕೋತಾರೆ. ಬಟ್ ಆನ್ಲೈನಲ್ಲಿ ಬುಕ್ ಮಾಡೋದು ಇಷ್ಟ ಅಲ್ಲ, ಯಾವಾಗಲೂ ಕೂಡ ಬಿಸಿ ಬಿಸಿ ಕಾಫಿ ಕುಡಿಬೇಕು. ಬಟ್ ಏನು ಮಾಡೋದು ಅಂತ ಅಂದ್ಕೊಂಡು ಕೆಳಗಡೆ ಬಂದರೆ ಆಲ್ರೆಡಿ ಭಾಗ್ಯ ಕಾಫಿನ ರೆಡಿ ಮಾಡಿದ್ದಾರೆ. ಕಾಫಿನ ಪ್ರಿಪೇರ್ ಮಾಡಿರೋದು ನೋಡಿ ಆಲ್ರೆಡಿ ಭಾಗ್ಯನೇ ಕಾಫಿನ ಪ್ರಿಪೇರ್ ಮಾಡಿದ್ದಾಳೆ ಅಂತ ಅಂದ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲಿ ಪೂಜಾ ಎಂಟ್ರಿ ಕೊಡ್ತಾಳೆ. ಪೂಜಾ ಎಂಟ್ರಿ ಕೊಟ್ಟಿದ್ದಾಗ ಭಾಗ್ಯ ಎಷ್ಟು ಸಖತ್ತಾಗಿ ಕಾಫಿ ಮಾಡಿದೆ ಗೊತ್ತಾ, ಸೂಪರ್ವಾಗಿದೆ. ಒಂದು ರೆಸ್ಟೋರೆಂಟ್ಗೆ ಹೋದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಫಿ ಸಿಗಲ್ಲ, ಎಷ್ಟು ಚಂದ ಕಾಫಿ ಮಾಡಿದೆ ಗೊತ್ತಾ ಅಂತ ಹೇಳಿ ಭಾವನ ಹೊಟ್ಟೆ ಉರಿಸ್ತಿದ್ದಾಳೆ. ಅಷ್ಟರಲ್ಲಿ ತನ್ವಿ ಕೂಡ ಬರ್ತಾರೆ. ಅವರು ಕೊಡೋ ಕಾಫಿನೇ ಕುಡಿಯೋಕ್ಕೆ ತಗೊಬಿಡ್ತಾರೆ. ಈ ಕಡೆ ಭಾಗ್ಯ ಏನದು ಕಾಫಿ ಆಗಿ ತಗೋತಿದ್ರೆ ಹಾಲು ಮಾಡ್ತೀನಿ ಅಂದಾಗ ಏನೋ ಬಿಡೋಕೆ ಕಾಫಿ ಕುಡಿತಿದ್ದೀನಿ ಅಂತಿದ್ದಾವೆ ಮಕ್ಕಳು ಅಂತ ಹೇಳ್ತಾರೆ. ನಂತರ ಈ ಕಡೆ ತನ್ವಿ ಅಂತೂ ತನ್ಮಗೆ ಅಮ್ಮನ ಹತ್ರ ಏನೂ ಕೂಡ ಹಠ ಮಾಡಿ ಬಟ್ಟೆ ಕೇಳಬೇಡ ಪಾಪ, ಅಮ್ಮಂಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಅಮ್ಮನ ಅರ್ಥ ಮಾಡ್ಕೊತಿದ್ದಾಳೆ ತನ್ವಿ. ನಂತರ ಈ ಕಡೆ ಸುನಂದ್ ಅವ್ರಿಗೆ ಏನೇ ಇದು ಯಾವಾಗಲೂ ಕೂಡ ಕಾಫಿ ಚೆನ್ನಾಗೇ ಮಾಡ್ತಾಳಲ್ವ, ಅದರಲ್ಲಿ ಏನು ಇವತ್ತು ಸ್ಪೆಷಲ್ಲಾಗಿ ಅಂತ ಕೇಳ್ತಿದ್ದಾರೆ. ಪಾಪ ಅವ್ರಿಗೆ ಅರ್ಥ ಆಗ್ತಿಲ್ಲ, ತಾಂಡವ್ ಎಂದ ಇದ್ದಾನೆ ಅವ್ರನ್ನ ಉಳಿಸ್ಬೇಕು ಅಂತ ಮಗಳು ಈ ರೀತಿ ಮಾತಾಡ್ತಿದ್ದಾಳೆ ಅಂತ ತುಂಬ ಕನ್ಫ್ಯೂಷನ್ ಆಗಿ ಮಾತಾಡಿ ಅಲ್ಲಿಂದ ಹೋಗ್ತಾಳೆ. ನಂತರ ಈ ಕಡೆ ಕುಸುಮವರು ತೋರಣ ಕಟ್ಟಿಸ್ತಿದ್ದಾರೆ ಅವ್ರ ಗಂಡನ ಕೈಲಿ. ಇಡೀ ಮನೆಗೆ ತೋರಣ ಕಟ್ತಾರೆ ಬಾಗಿಲು ಪೂರ್ತಿ. ಬಟ್ ನಂತರ ಇದು ಸರಿಯಿಲ್ಲ ಅಂತ ಹೇಳಿ ಅರ್ಥಕ್ಕೆ ಮಾತ್ರ ಭಾಗ್ಯ ಕೈಯಿಂದ ತೋರಣ ಕಟ್ಟಿಸ್ತಾರೆ. ಯಾಕತ್ತೆ ಇದೆಲ್ಲ ಅಂತ ಕೇಳ್ತಿದ್ರೆ ಈ ಕಡೆ ತಾಂಡವ್ ಬಂದು ಏನಿದಲ್ಲಮ್ಮ, ಯಾಕೆ ಪೂರ್ತಿ ತೋರಣ ಕಟ್ತೆ, ಅರ್ಥಕ್ಕೆ ಮಾತ್ರ ತೋರಣ ಕಟ್ಟಿದ್ರೆ ಅಂತಕ ಯಾರಪ್ಪ ಇದು ಅಮ್ಮ ಅಂತ ಕರೀತಿರೋದು, ಭಿಕ್ಷುಕ್ರ, ನಮ್ಮನೇಲಿ ಏನು ಕಾಲ ಇದೆ, ಹೋಗಪ್ಪ ಮುಂದೆ ಅಂತ ಹೇಳಿ ಅವಮಾನ ಮಾಡ್ತಿದ್ದಾರೆ. ಅಮ್ಮ ನೀನು ತುಂಬ ಅತಿ ಆಯಿತು, ಏನಿದೆಲ್ಲ ಅಂತ ಕೇಳಿದಾಗ ಏನಿದು ಅಂದರೆ ನಮ್ಮನೆ ಬೇರೆ ನಿಮ್ಮ ಮನೆ ಬೇರೆ, ಈ ಮನೆ ಎರಡು ಪಾಲಾಗಿದೆ ಅಂದಮೇಲೆ ನಮ್ಮ ಮನೆಗೆ ಮಾತ್ರ ನಾವು ಕಟ್ಕೋತೀವಿ, ನಿನ್ನ ಮನೆಗೆ ನಾವು ಯಾಕೆ ಕಟ್ಟಬೇಕು, ಬೇಕು ಅಂದರೆ ನೀನು ಕಟ್ಕೋ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದರಿಂದಾಗಿ ತಾಂಡವ್ಗೆ ಸಿಟ್ಟು ಬರ್ತದೆ. ಏನಮ್ಮ ಸೊಸೆಗೋಸ್ಕರ ಮಗನೇ ದೂರ ಮಾಡ್ತಿದ್ರಲ್ಲ, ಯಾರಾದರೂ ಈ ರೀತಿ ಮಗನ ಜೊತೆ ನಿಷ್ಠುರವಾಗಿ ನಡ್ಕೋತಾರ, ಇಷ್ಟೆಲ್ಲ ನಿಮ್ಮದು ಅತಿ ಆಗ್ತಿದೆ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರಂತೂ ಮಗ ಅಂದರೆ ಎತ್ಬಿಟ್ಟು ಮಾತ್ರಕ್ಕೆ ಮಗ ಆಗಲ್ಲ, ರಕ್ತ ಸಂಬಂಧ ಇರುತ್ತೆ ಅಷ್ಟೇ. ಮಗ ಆಗಬೇಕು ಅಂದರೆ ಅಪ್ಪ ಅಮ್ಮನ ನೀನು ಚೆನ್ನಾಗಿ ನೋಡ್ಕೊಟ್ಟು ಗೌರವಿಸ್ಬೇಕು. ಆದರೆ ನಿಂಗೆ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಇಲ್ಲ, ಅವ್ರನ್ನ ಗೌರವಿಸ್ತಿಲ್ಲ ಅಂದಮೇಲೆ ನೀನು ಯಾವ ಸೆಮ್ಮೆ ಮಗ ಅಂತ ಹೇಳ್ತಾರೆ. ನಂತರ ಪಕ್ಕದ ಮನೆಯವ್ರ ಜೊತೆ ಹೇಗೆ ನಡ್ಕೋತಾರೋ ಅದೇ ರೀತಿ ನಡ್ಕೋತಿದ್ದಾರೆ. ಈ ಕಡೆ ಶ್ರೇಷ್ಠ ಒಂದು ಸೊಲ್ಯೂಷನ್ ಕೊಡ್ತಾಳೆ ತಾಂಡವ್ಗೆ, ಸಂಸಾರ ಸರಿ ಮಾಡ್ತಾರೆ, ಅವರು ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಧನ್ಯ ನಟಿಸ್ಕೊಡ್ತಾರೆ. ಧನ್ಯ ಒಂದು ಫೇಮಸ್ ಯೂಟ್ಯೂಬರ್, ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ತಾಂಡವ್ ಅಲ್ಲಿಗೆ ಬಂದಿದ್ದೆ ನಿಮ್ಮ ಫ್ಯಾನ್, ಹಾಗೆ ಹೀಗೆ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಹೇಳ್ತಾರೆ. ಜೊತೆಗೆ ನಿಮ್ಮಿಂದ ಹೆಲ್ಪ್ ಆಗಬೇಕು, ನಮ್ಮ ಸಂಸಾರ ಹಾಳಾಗಿದೆ, ನಮ್ಮ ಸಂಸಾರ ನೀವೇ ಉಳಿಸ್ಕೊಡ್ಬೇಕು, ಸಂಸಾರ ಸರಿ ಮಾಡ್ತೀರಾ ಅಂತ ನನ್ನ ಫ್ರೆಂಡ್ ಹೇಳಿದ್ರು, ನನ್ನ ಅಪ್ಪ ಅಮ್ಮ ನನ್ನ ಸಂಸಾರ ಉಳಿಸ್ಕೊಡಿ ಅಂತ ಹೇಳ್ತಾರೆ. ಸಂಸಾರ ತಾನೇ ಸರಿ ಮಾಡೋಣ ಅಂತ ಹೇಳಿ ಅವ್ರ ಮನೆ ಕಡೆ ಬರ್ತಾರೆ. ಈ ಕಡೆ ಭಾಗ್ಯ ಕೇಸರಿಬಾತ್ ಉಪ್ಪಿಟ್ಟು ಮಾಡಿದರೆ ಗುಂಡಣ್ಣ ಹೋಗಿ ಬೀಳಿಸ್ಬಿಡ್ತಾನೆ. ಏನಿದು ಗುಂಡಣ್ಣ ಮಾಡಿದ ಹಾಳು ಮಾಡಿಬಿಟ್ಟಿಯಲ್ಲ ಹಬ್ಬಕ್ಕೆ ಅಂತಿದ್ದಾಗ ಈ ಕಡೆ ಧನ್ಯ ಎಂಟ್ರಿ ಕೊಟ್ಟು ಸರಿಯಾಗಿ ಮಾಡಿದ್ಯಪ್ಪ, ಏನಿದು ಹಬ್ಬಕ್ಕೆ ಯಾರಾದರೂ ಕೇಸರಿಬಾತ್ ಉಪ್ಪಿಟ್ಟು ಮಾಡ್ತಾರಾ, ಸರಿಯಾಗಿ ಚೆಲ್ಲಿದ್ಯಾ ನೀನು ಅಂತಿದ್ರೆ ಯಾರೇ ನೀವು, ಯಾರೇ ನಮ್ಮ ಮನೆ ವಿಷಯ ಮಾತಾಡೋಕ್ಕೆ ನೀವು ಅಂತ ಕುಸುಮವ್ರು ಕೇಳ್ತಿದ್ರೆ, ನಿಮಗೆ ಅಡುಗೆ ರುಚಿ ಗೊತ್ತಿದೆಯಾ, ಏನು ಅಡುಗೆ ಬಗ್ಗೆ ಗೊತ್ತಿಲ್ಲದೆ ಈ ರೀತಿ ಎಲ್ಲ ಮಾತಾಡೋಕ್ಕೆ ಯಾರು ನೀವು ಅಂತಿದ್ದಾಗ ನನ್ನ ಬಗ್ಗೆ ಕೇಳ್ತಿದ್ರಾ, ಅಡುಗೆ ವಿಷಯ ನನ್ನನ್ನು ಕೇಳ್ತಿದ್ರಾ, ಮೊದಲು ನೀವು ಸರಿಯಾಗಿರಿ ಹಾಗೆ ಹೀಗೆ ಅಂತ ಇಬ್ಬರ ನಡುವೆ ಚಟಾಪಟಿ ಶುರುವಾಗುತ್ತೆ ಕುಸುಮ ಆಂಟಿ ಹಾಗೆ ಧನ್ಯ ನಡುವೆ. ನಂತರ ಸೂಟು ಗೀಟು ಎಲ್ಲ ತಾನೇ ಸಿಗಿಸ್ಕೊಂಡು ಅಲ್ಲೇ ಸ್ಯಾರಿಗೆ ಸಿಗಿಸ್ಕೊಂಡು ಬಂದಿದ್ದಾರೆ. ಶುರು ಆಗಲಿ ನಮ್ಮಿಬ್ಬರ ನಡುವೆ ಸ್ಪರ್ಧೆ ಅಂತಾರೆ. ನಿಂಗಿಂತ ನನ್ನ ಸೊಸೆ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅಂತ. ಹೌದಾ, ಇಬ್ಬರ ನಡುವೆ ಈ ಒಂದು ಅಡುಗೆ ಕಾಳಗ ನಡದೆ ಬಿಡಲಿ ಅಂತ ಹೇಳ್ತಿದ್ದಾರೆ. ಫೈನಲಿ ಭಾಗ್ಯ ಮತ್ತು ಧನ್ಯ ನಡುವೆ ಅಡುಗೆ ಸ್ಪರ್ಧೆ ಏರ್ಪಡ್ತಾ ಇದೆ. ಈ ಒಂದು ಅಡುಗೆ ಸ್ಪರ್ಧೆಯಲ್ಲಿ ಯಾರೊಬ್ಬ ಜಯಶಾಲಿಗಳಾಗ್ತಾರೆ. ಫೈನಲಿ ತಾಂಡವ್ ಕರ್ಕೊಂಡು ಬಂದಿದ್ದು ಧನ್ಯನ, ಬಟ್ ಧನ್ಯ ಯಾರ ಪರ ಬ್ಯಾಟಿಂಗ್ ಮಾಡ್ತಾರೆ. ಫೈನಲಿ ಅಡುಗೆ ಸ್ಪರ್ಧೆಯಲ್ಲಿ ಗೆಲ್ಲುವುದು ಶತಸಿದ್ಧವಾಗಿ ಭಾಗ್ಯನೇ. ಭಾಗ್ಯ ಅಡುಗೆಗೆ ಫುಲ್ ಫಿದಾನೆ ಆಗಿಬಿಡ್ತಾರೆ. ಧನ್ಯ ಯಾವಾಗಲೂ ಕೂಡ ತಂದೆ ಅಡುಗೆ ಸೂಪರ್ ಅಂತ ಅನ್ಕೋತಿದ್ರು, ಆದರೆ ಇವತ್ತು ಮೊದಲನೇ ಬಾರಿಗೆ ಮತ್ತೊಬ್ಬರ ಅಡುಗೆನ ಹೊಗಳೋಕೆ ಮುಂದಾಗ್ತಿದ್ದಾರೆ. ಹಾಗಾದರೆ ಹೇಗಿರ್ಬೋದು ಆ ಅಡುಗೆ ಸ್ಪರ್ಧೆ, ನಿಜವಾಗ್ಲೂ ಗೆಲ್ಲೋದು ಭಾಗ್ಯನ, ಯಾರ ಪರ ಬ್ಯಾಟಿಂಗ್ ಮಾಡ್ತಾರೆ ಧನ್ಯ, ಸಂಸಾರ ಬಂದ್ ಮಾಡ್ತಾರಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.